हाँ डाउन करो। ಮಿನಿ ಡಿಜೆಲಿ ಮೇಲ್ಗಡೆ ಸ್ಕ್ರೀನ್ ನೋಡ್ರಿ ಹೆಂಗ್ ಕಾಣ್ತಾ ಐತೆ. वो साइड से कैसे दिखता है चक्कर बस रे ಒಂದ್ಸತಿ ಡೌನ್ ಮಾಡ್ಬಿಟ್ಟು ಮತ್ತೆ ಅಪ್ ಮಾಡ್ಲಿ. ಏ ಚೆಕ್ ಮಾಡ್ರಿ ಅಪ್ಪ, ಅದನ್ನ ಸೇಫ್ ಆಗಿ ಟ್ಯಾಂಕಿಗೆ ಹಿಡ್ಕೊಳ್ರಿ. ಟ್ಯಾಂಕ್ ಟೋಟಲ್ 8 ಮಾಡ್ತೀವಿ ಆಮೇಲೆ ಹೇಳೋದು. ಇದು ನೋಡು ಹಿಂಗ್ ಒಳ್ಳೆ ಮೊಸ್ಲೆ ಬಾಯ್ ಆಗೈತೆ. ಇವ್ರು ಯಾಕೆ ಗುರು ದೊಡ್ಡ ಮೊಸ್ಲೆ ಬಾಯ್ ಮಾಡ್ತಾವ್ರಿ ಇಲ್ಲಿ. ಆಯಿಲು ಇದೆಲ್ಲ 14 ಲೀಟ್ರ್ ಹೊರಗೆ ಹಾಕುತ್ತದು. ಟ್ಯಾಂಕಿಗೆ ಪಂಪಿಗೆ ಬಿಡ್ಬೇಕಣ್ಣ. ಅಲ್ಲೆಲ್ಲ ಮರ ಗಿರಕಿ ಕತ್ತಾಕಿದ್ ಎಷ್ಟಾಗೈತೆ ನೋಡಿ. ಮ್ಯಾಲ ಒಂದು ಏಣಿ ಹಾಕಿ ಕೊಟ್ಬಿಡು, ಹತ್ಕೊಂತಾರ ಆರಾಮಾಗತ್ತ. ಲೈಟ್ ಗೀಟ್ ಚೇಂಜ್ ಮಾಡ್ಕೊಂಬಕ್ಕಾಗುತ್ತೆ. ಕರೆಂಟಿಗೆ ಕಂಬಗಳು ಇದ್ರಾಗೆ ಲೈಟ್ ಚೇಂಜ್ ಮಾಡಿಬಿಡ್ತಾರತ್ತ. ಅಲ್ಲೊಂದು ಬ್ಯಾಲೆನ್ಸ್ಡ್ ಬುಟ್ಟಿ ಹಾಕ್ಬಿಡಿ ಎಂಡಾಗಿ. ಏ ಸಾಕ್ ಬಿಡ್ರು. ಬೇಡ ಬೇಡ, ಫುಲ್ ವೇಲ್ಡ್ ಆಗಲಿ, ಅವಶ್ಯಕತೆ ಇಲ್ಲ. ಎದ್ದೊಳುತ್ತೆ, ನಮಗೆ ಗ್ಯಾರಂಟಿ ಐತೆ, ಸಾಕು. ಸೊ ಡೌನ್ ಮಾಡಿ ಫುಲ್ ವೇಲ್ಡ್ ಹೊಡೆದು ಅಪ್ ಮಾಡ್ರಿ. ಇದು 1,500 ಹೋಯ್ತಣ್ಣ. ಏ ಸ್ಟ್ರೋಕ್ ಯಾರು ಅಡಿಗೆ ಹೋಗ್ಬೇಡ್ರಪ್ಪ, ಡೌನ್ ಮಾಡಿ ಅಣ್ಣ. ಫುಲ್ ವೆಲ್ಡ್ ಆಗಿಲ್ಲ, ಅಡಿಗೆ ಹೋಗೋದು ಬೇಡ, ಡೌನ್ ಮಾಡಿಸಿ ವೆಲ್ಡ್ ಹೊಡಿಸಿ ಆಮೇಲೆ ಅಪ್ ಮಾಡಿಸು. ಸ್ಟ್ರಾಂಗ್ ಹೊಡಿಸಿದ್ಯಾ? ಓಕೆ, ಚೆಕ್ ಮಾಡಿಲ್ಲ ನಾನು. ಅಷ್ಟು ರಾಡ್ ಸಾಕಾಕೈತೆ ಆ ಲೆಂತ್ಗೆ? ದೊಡ್ಡದು ಅಷ್ಟುದ್ದಕ್ಕೆ ಲೇಸರ್ ಕಟ್ ಮಾಡಿಸ್ಕೊಬ, ಅದಕ್ಕೆ ನೋಡೋಣ. ಅಲ್ಲಿ ಒಂದು ಸೀಟ್ನ ಕಟ್ ಮಾಡಿಸ್ಕೊಂಬ, ಯಾವ ಡಿಗ್ರಿ ಬೇಕು ನಿನಗಂತ ಅದನ್ನ ಇಕ್ಕೆಲ್ಲಿ ಚೆಕ್ ಮಾಡೋಣ. ಅಷ್ಟಕ್ಕೆ ಸ್ಟ್ರೋಕ್ ಲಾಕ್ ಮಾಡ್ತಾನೆ ನೋಡಿ. ಯಾರಾದರೂ ನಿಮ್ಮ ಬ್ರ್ಯಾಂಡನ್ನು ಈ ರೀತಿ ಮಾರ್ಕೆಟ್ ಮಾಡಬೇಕಾ? ನಾವು ಬ್ಯಾನರ್ ಕೊಡ್ತೀವಿ ನಿಮಗೆ. ನಿಮ್ಮ ಗಾಡಿಲೇ ದೊಡ್ಡ ಬ್ಯಾನರ್ನ ಹಿಂಗೆ ನಿಲ್ಲಿಸಿ ಕೊಡ್ತೀವಿ. ಇದು ಕಂಪ್ಲೀಟ್ಲಿ ಗಾಳಿಗೆ, ವಿಂಡ್ಗೆ, ಚಂಡಮಾರುತನೇ ಬಂದರೂ ಹಾಳಾಗಲ್ಲ, ಆ ರೀತಿ ಬಿಲ್ಡ್ ಮಾಡಿಕೊಡ್ತೀವಿ ನಾವು. ಯಾರಾದರೂ ನಿಮ್ಮ ಟ್ರಕ್ಕಿಗೆ ಅಡ್ವರ್ಟೈಸಿಂಗ್ ಮಾಡಿಸ್ಬೇಕು ಅಂದರೆ ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ನಿಮ್ಮ ಇದನ್ನು ರೋಡಲ್ಲಿ ಅಡ್ವರ್ಟೈಸ್ ಮಾಡ್ಬೋದು. ಎಲ್ಲ ಆತ ನಿಮ್ಮ ಮುದ್ರಿಕೊಂಡು ಕಂಟೈನರ್ ಥರ ತುಂಬ್ಕೊಂಡು ಹೋಗ್ಬೋದು. ಬಿಸ್ನೆಸ್ ಓನರ್ಸ್ ನಿಮ್ಮ ಬ್ರ್ಯಾಂಡನ್ನ ದೊಡ್ಡದಾಗೆ ಅಡ್ವರ್ಟೈಸ್ ಮಾಡ್ಬೇಕಂತಿದ್ದೀರಾ, ವೀಲ್ಸ್ ಮೇಲೆ ರೋಡಲ್ಲಿ ತೊಗೊಂಡೋಗಿ ನೋಡಿ, ಗಮನಿಸ್ಬೋದು. ಹೆವಿ ಸ್ಕ್ರೀನ್ನ ಈ ಹೈಡ್ರಾಲಿಕ್ ರ್ಯಾಂಪ್ ಏನು ಮೇಲೆ ಎದ್ದಿದೆ ಅದ್ರ ಮೇಲೆ ನೀವು ಕೂರಿಸ್ಬೋದು. ಇದನ್ನು ನಾವು ಕಂಪ್ಲೀಟಾಗಿ ಸೇಫ್ಟಿಯಾಗೆ ಮಾಡಿಕೊಡ್ತೀವಿ. ಕಂಪ್ಲೀಟ್ ಸೇಫ್ಟಿ ರೋಡ್, ಪಬ್ಲಿಕ್ ರೋಡ್ಸಲ್ಲಿ ಫುಲ್ಲು ಕಂಪ್ಲೀಟಾಗಿ ಒಂದು ಕಡೆ ಸ್ಟ್ಯಾಂಡಿಂಗ್ ಹಾಕ್ಕೊಂಡು. ಇದೇ ಜಾಸ್ತಿ ಆಯಿತು, ಕಸ್ಟಮರ್ ಅಚೀವ್ ಆಗಿದೆ ಅಲ್ವಾ? ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀವಿ ಯಾವ ರೀತಿ ವರ್ಕ್ ಆಗ್ತಾ ಇದೆ. ಜಾಸ್ತಿನೇ ಆಯಿತು ಅಂತ ನನ್ನ ಪ್ರಕಾರ. ಇಷ್ಟು ಇದ್ರೆ ಇಲ್ಲಿ ಹತ್ತಿರ ಕಾಣಿಸಲ್ಲ, ದೂರ ಕಾಣಿಸುತ್ತೆ. ಹಿಂಗೆ ತೋರ್ಸೋಣ. ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ, ಟ್ರಯಲ್ ಕಂಡೀಷನ್. ದೊಡ್ಡ ಟ್ಯಾಂಕ್ ಇಕ್ಬೇಕಣ ಅಲ್ಲಿ. ಹಾ ನಿಮ್ಮ ಬ್ರ್ಯಾಂಡಲ್ಲೂ इसको तो बोलते हैं डीजे। हाँ, डीजे गाड़ी, मिनी डीजे, मिनी डीजे और एडवर्टाइजमेंट ऊपर में। ಇದನ್ನೇ ಸಣ್ಣದು ಮಾಡ್ತಾರೆ ಬೇಕಾರೆ.
ಪ್ರೋಟೋಟೈಪು 3D ಪ್ರಿಂಟಿಂಗಲ್ಲಿ. ನಾನು ಬರೋಕ್ಕಿಂತ ಮುಂಚೆ ಫುಲ್ ವೆಲ್ಡಿಂಗ್ ಓಡಿಸ್ತಿದ್ರಿ, ನಾನು ಇವಾಗ ಬರೀ ಶಿಶೆ ಓಡಿಸ್ತಿದ್ದೀನಿ. ಮತ್ತೆ ಯಾಕೆ ನಮ್ಮನ್ನೇನು ತೀರಾ ದಡ್ರ ಅನ್ಕೊಂಡಿದೀಯ ನೀನು? ಓಕೆ, ತಪ್ಪಿಲ್ಲ. ಬಟ್ ನಾವು ಸೇಫ್ಟಿ ಏನಕ್ಕೆ ಯೋಚನೆ ಮಾಡ್ತೀವಿ ಅಂದರೆ ಎಲ್ಲ ಆಸ್ಪೆಕ್ಟ್ಸಲ್ಲೂ ಯೋಚನೆ ಮಾಡ್ತೀವಿ. ಸ್ಟ್ಯಾಂಡರ್ಡ್ಸ್ ಅಮೆರಿಕನ್ ಸ್ಟ್ಯಾಂಡರ್ಡ್ಸ್ ಇಲ್ಲ ಹೇಳ. ಒಂದೇ ದಿನಕ್ಕೆ ಬರೋಲ್ಲ, ಅಪ್ಡೇಟ್ ಆಗಬೇಕು. ನೀನು ಒಂದೇ ದಿನಕ್ಕೆ ಬರುತ್ತೆ, ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೇ ಸ್ಟ್ಯಾಂಡರ್ಡ್ ಬರೋದು, ಸುಮ್ಮನೆ 2 ದಿನಕ್ಕೆ ಬರೋಲ್ಲ. वीडियो हो रहा, पूरा वीडियो बना हुआ. बैकग्राउंड म्यूजिक, जिंग चाक जिग जिग चाक जिग चाक जिग जिग चाक जिग चाक जिग जिग चाक. ಇವಾಗ ನಮ್ಮ ಹೀರೋ ಸ್ಟ್ರೋಕ್ ಅನ್ನು ಮೆಜರ್ ಮಾಡ್ತಾ ಇದ್ದಾನೆ. ಯಾಕೋ ಎದ್ದಂಗೆ ಕಾಣ್ತಿಲ್ಲ. ಪ್ರಪೋರ್ಷನಾಲಿಟಿ ಈಕ್ವಲ್ ಆಗಿ ಇಲ್ಲ ಅಂದರೆ ಇನ್ನೂ ಸ್ಟ್ರೋಕ್ ಇದೆ ಅಂತ ಅರ್ಥ. ನಾವು ಪೂರ್ ಟೆಕ್ನಾಲಜಿಲಿ ಇದ್ದೀವಿ. ಇನ್ನು 1947 ಟೇಪ್ ಯೂಸ್ ಮಾಡ್ತಿದ್ರು, ಈಗ ಲೇಸರ್ ಬಂದಿದ್ರು. ನಮಗೆ ಅದನ್ನು ತಗೊಳ್ಳೋಕ್ಕೆ ದುಡ್ಡಿಲ್ಲ. ಲೇಸರ್ ಮೆಜರಿಂಗ್ ಬೇಕೇ ಬೇಕು, ಇಲ್ಲ ಅಂದರೆ 1947 ಟೆಕ್ನಾಲಜಿನೇ ನಾವು ಯೂಸ್ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ 2026 ಟೆಕ್ನಾಲಜಿ ಮೇಲೆ ನಮಗೆ ನಂಬಿಕೆನೇ ಇಲ್ಲ. ಆ ಬೋಷ್ ಕಂಪ್ನಿಯವರು 60 ಸಾವಿರ ಇಲ್ಲ ಲಕ್ಷಗಟ್ಟಲೆ ಅವ್ರಿಗೆ ಸಂಬಳ ಕೊಟ್ಟು ಡಿಸೈನ್ ಮಾಡಿದ್ದಾರೆ. ಒಂದು ಬೆಸ್ಟ್ ಮೆಜರ್ಮೆಂಟ್ ಅದನ್ನು ತಗೊಳಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಎಸ್ ಮಿಸ್ಟರ್ ನರಸೇಗೌಡ್ರೆ, ಏನು ಹೇಳ್ತೀರಾ ಇದಕ್ಕೆ? ನೋಡು, ನಮ್ಮ ಲೇಬರ್ ಅಥವಾ ನಮ್ಮ ಫಿಟರ್ ಪ್ರಕಾರ ಈ ಸ್ಟ್ರೋಕು ಫುಲ್ ಹೊರಗಡೆ ಬಂದೈತೆ ಅಂತ ಅವನು ಹೇಳ್ತಾ ಇದ್ದಾನೆ. ಬಂದಿರ್ಬೋದು.